ಹಾಯ್ ಫ್ರೆಂಡ್ಸ್, ಹಬ್ಬಗಳು ಬಂತು ಅಂದರೆ ಮನೇಲಿ ತುಂಬ ಕಾಯಿ ಉಳಿದ್ಬಿಡುತ್ತೆ. ಸೊ ಅದರಿಂದ ಯಾವ ಥರ ಡಿಫ್ರೆಂಟಾಗಿ ರುಚಿಯಾದ ಸ್ವೀಟ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ನಾನು ಆ ಕಾಯಿನ ಸಣ್ಣದಾಗಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಫುಲ್ ಪೌಡ್ರ್ ಥರ ಮಾಡ್ಕೋತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟು ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಹುರ್ಕೋತೀನಿ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಹುರಿದು ತೆಗೆದುಕೊಳ್ಬೇಕು ಇದನ್ನು. ಆಮೇಲೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಆ ಪುಡಿ ಮಾಡ್ಕೊಂಡಿರುವಂತಹ ಕಾಯಿನ ಹಾಕಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಅದು ನೀವು ಫ್ರೈ ಮಾಡ್ತಾ ಇರುವಾಗ ಗೊತ್ತಾಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಈ ಥರ ಫ್ರೈ ಮಾಡೋದ್ರಿಂದ ನೀವು ಈ ಬರ್ಫಿನ ನೀವು ಎಷ್ಟು ದಿನ ಇಟ್ಟರು, 15ರಿಂದ 1 ತಿಂಗಳು ಹೊರಗಡೆ ಇಟ್ಟರು ಕೂಡ ಇದು ಹಾಳಾಗಲ್ಲ. ವಿತೌಟ್ ಫ್ರಿಡ್ಜ್ ನೀವು ಹಾಗೆ ಸ್ಟೋರ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೀಗೆ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಕ್ಕೆ ಶುರುವಾಗ್ತಾ ಇದೆ. ಸಾಕು. ಈಗ ಬನ್ನಿ, ನಾನು ಹುರಿದಿಟ್ಕೊಂಡಿರುವಂತಹ ಕಡಲೆ ಹಿಟ್ಟಿದೆಯಲ್ಲ ಅದನ್ನು ಹಾಗೆ ಅದ್ರ ಜೊತೆಗೆ 2 ಸ್ಪೂನಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಸ್ವಲ್ಪ ಬೆಚ್ಚಗಿರುವಂಥ ಹಾಲನ್ನು ತಗೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟುಗಳಾಗುತ್ತೆ. ಅದಕ್ಕೆ ನಾವು ಕಡಲೆ ಹಿಟ್ಟು ಮತ್ತು ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ, ತುಂಬಾ ರುಚಿ ಬರುತ್ತೆ. ನೋಡಿ, ಈ ಥರ ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು 2 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಕ್ಕರೆನೂ ಸೇರಿಸ್ಕೊಂಡು ಅದ್ರ ಜೊತೆಗೆ ಹೀಗೆ ಹುರಿತಾ ಹೋಗಬೇಕು. ಆವಾಗ ಏನಾಗುತ್ತೆ, ಸಕ್ಕರೆ ಕರಗಿಬಿಟ್ಟು ಅಲ್ಲಿ ಒಂದು ಅಂಟಿನ ಅಂಶ ಬರೋಕ್ಕೆ ಶುರುವಾಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಅದು ಅಂಟಿನ ಅಂಶ ಬರುತ್ತೆ ಮುಟ್ಟಿದ್ರೆ. ನೋಡಿ, ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮತ್ತೆ ತಿರ್ಸ್ಕೋಬೇಕು. ಹಾಗೆ ಒಂದು 5 ನಿಮಿಷಗಳ ಕಾಲ ಈ ಥರ ತಿರ್ಸ್ತಾನೆ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಗಟ್ಟಿಯಾಗ್ತಾ ಬಂದು ಇದನ್ನು ಉಂಡೆ ಕಟ್ಟಕ್ಕೆ ನಮ್ಮ ಕೈಲಾಗತ್ತೆ. ಹೀಗೆ ತೊಗೊಂಡು ಚಿಕ್ಕ ಬಾಲ್ ಥರ ಹೀಗೆ ಮಾಡಿದ್ರೆ ನಮಗೆ ಈಸಿಯಾಗಿ ಬಾಲ್ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿ ತನಕ ನೀವು ಇದನ್ನು ಈ ಥರ ತಿರ್ಸ್ತಾನೆ ಇರಬೇಕು. ನೋಡಿ, ಗಟ್ಟಿಯಾಗ್ತಾ ಬಂತು. ಈಗ ನಾನು ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಜಾಸ್ತಿ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ತೆಂಗಿನಕಾಯಲ್ಲೇ ತುಂಬ ಎಣ್ಣೆ ಅಂಶ ಇರೋದ್ರಿಂದ ಅದಕ್ಕೆ ಅಷ್ಟೊಂದು ತುಪ್ಪ ಬೇಕಾಗಲ್ಲ. ನೀವು ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕ್ಬೋದು. ನೋಡಿ, ಇದನ್ನು ಈಗ ನೀವು ಹೀಗೆ ಉಂಡೆ ಕಟ್ಟಿದ್ರೆ ನೋಡಿ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಬರಬೇಕು, ಮೆತ್ತಗಿರೋ ಉಂಡೆ ಅಲ್ಲ. ಅಷ್ಟೊತ್ತಿಗೆ ತೆಗೆದ್ಬಿಟ್ಟು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇದನ್ನು ಹಾಕಿ ಚೆನ್ನಾಗಿ ಈ ಥರ ಫ್ಲ್ಯಾಟ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಒಂದು 4 hours ಸೆಟ್ ಆಗಲಿಕ್ಕೆ ಇಡಬೇಕು. ಹಾಗೆ ಕೂಲ್ ಕೂಡ ಆಗುತ್ತಲ್ಲ, ಆವಾಗ ಚೆನ್ನಾಗಿ ಸೆಟ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಬರ್ಫಿ ಇದು. ನೋಡಿ, ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೀವು 15 ದಿನದಿಂದ 1 ತಿಂಗಳು ತನಕನೂ ಕೂಡ ಫ್ರಿಡ್ಜ್ ಇಲ್ಲದೆ ಹೊರಗಡೆನೇ ಸ್ಟೋರ್ ಮಾಡಿಟ್ಟು ತಿನ್ಬೋದು. ಏನೂ ಹಾಳಾಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಡಿಫ್ರೆಂಟ್ ಟೇಸ್ಟಾಗಿ ಬರುತ್ತೆ. ಇದನ್ನು ಮನೇಲೆಲ್ಲರೂ ಟ್ರೈ ಮಾಡಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.